ಸುಮಾರು ಮರ ಗಿಡಗಳನ್ನು ಕಡಿದುಬಿಟ್ಟು ನಾಶ ಮಾಡಿಬಿಟ್ಟು ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಚಿತ್ರದುರ್ಗದ ಅನೇಕ ಸಂಘ ಸಂಸ್ಥೆಗಳು ಸೇರಿಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ 6ನೇ ತಾರೀಕು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಗೆ ಭಾಳ ಫೀಲಿಂಗ್ ಆಯಿತು. ಅವಾಗ ಅಲ್ಲಿರೋ ಶಿಕ್ಷಕರು ಉಪನ್ಯಾಸಕರೆಲ್ಲ ಏನಂದ್ರು, ಸಹ ಇಲ್ಲೊಂದು ಕಾಲೇಜ್ ಬರ್ತಾ ಇದೆ ಸರ್, ಜಾಗಾರ ಮಾಡಿದ್ರು ಹುಡುಕೆ ಮಾಡಿಕೊಡಿ ಅಂತೇಳಿ ಅವರು ನಮ್ಮನ್ನು ವಿನಂತಿಸ್ಕೊಂಡ್ರು. ನಾವು ಪೋಷಕರ ಪರವಾಗಿ ಮತ್ತು ಅಲ್ಲಿರೋ ನಾಗರಿಕರ ಪರವಾಗಿ ನಾನು ಇಲ್ಲಿ ಎಲ್ಲ ಪರಿಸರವಾದಿಗಳನ್ನು ಸಹ ರಿಕ್ವೆಸ್ಟ್ ಮಾಡ್ಕೊಂಡೆ. ನಾನು ಶಿವಕುಮಾರ್ ಸರ್ ಇವರು ಮತ್ತು ಕಸವಳ್ಳಿ ರಮೇಶ್ ಸರ್ ಅವರಿಗೆ, ಯಾಕೆಂದ್ರೆ ನಾವಲ್ಲಿ ಶಕ್ತಿಹೀನರಾಗಿ ಕೂತ್ಕೊಂಡ್ಬಿಟ್ಟಿದ್ವಿ. ಅಷ್ಟು 200 ಮರ ಕೆಡದು ಒಂದು ಕಾಲೇಜ್ ಕಟ್ತಾ ಇದ್ದಾರೆ ಅನ್ನೋದನ್ನು ನಿಲ್ಲಿಸುವಷ್ಟು ಶಕ್ತಿ ನಮಗೆ ನಾಗರಿಕರಿಗೆ ಇರಲಿಲ್ಲ. ಹಾಗಾಗಿ ಎಲ್ಲರೂ ಸಹಕಾರ ಪಡ್ಕೊಂಡು ನೇಗಾರ ಮಾಡಿ ತಡೆ ಒಡ್ಡಬೇಕು ಅಂತೇಳಿ ನಾನು ಎಲ್ಲ ದೂರುಗಳನ್ನು ತಗೊಂಡೋಗಿ ಬೆಂಗಳೂರಲ್ಲಿರೋ ಎಲ್ಲ ಆಫೀಸ್ಗಳಿಗೆ ಕಚೇರಿಗಳಿಗೆಲ್ಲ ಕೊಟ್ಟು, ಆಮೇಲೆ ಎಲ್ಲ ಮಾಜಿ ಶಾಸಕರನ್ನ ಮತ್ತು ಹಾಲಿ ಶಾಸಕರನ್ನ ಭೇಟಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ, ಏನು ಸರ್ಕಾರದ ಅಂಕಿಅಂಶಗಳ ಪ್ರಕಾರ 33% ಅರಣ್ಯ ಇದೆ ಅಂತ ಹೇಳ್ತಾರೆ, ಇರಬೇಕಾಗಿತ್ತು. ಆದರೆ ಇವತ್ತು 22% ಮಾತ್ರ ಅರಣ್ಯ ಉಳ್ಕೊಂಡಿದೆ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲಿ 15ರಿಂದ 16% ಅರಣ್ಯ ಉಳ್ಕೊಂಡಿದೆ. 1% ಅರಣ್ಯ ಉಳಿಸ್ಬೇಕು, ಹೊಸದಾಗಿ ಸೃಷ್ಟಿ ಮಾಡಬೇಕು ಅಂದರೆ 12 ಕೋಟಿ ಗಿಡಗಳನ್ನು ನೆಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 18% ಅರಣ್ಯ ಕಡಿಮೆ ಇರೋದ್ರಿಂದ ಎಷ್ಟು ಕೋಟಿ ಗಿಡಗಳನ್ನು ನೆಡಬೇಕು ನಮ್ಮ ಜಿಲ್ಲೆಯಲ್ಲಿ? ಈ ಅಂಕಿಅಂಶಗಳು ಎಲ್ಲ ಇದ್ದಾವೆ, ಅರಣ್ಯ ಇಲಾಖೆಯಲ್ಲಿದೆ, ಜಿಲ್ಲಾಧಿಕಾರಿಗಳಿದೆ. ಆದರೆ ಮರ ಕಡಿಯುವಂಥ ಪರಿಸ್ಥಿತಿಗಳನ್ನು ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸುವುದಿಲ್ಲ. ಅವ್ರಿಗೆ ಅಭಿವೃದ್ಧಿ ಅಂದರೆ ಕಟ್ಟಡಗಳು ಮತ್ತು ಬರುವಂಥ ಅಂದಾಜು ಮೊತ್ತ, ಏನು ಬಡ್ಜೆಟಲ್ಲಿ ಎಷ್ಟು ಕೋಟಿ ರಿಲೀಸ್ ಮಾಡ್ತಾರೆ ಅನ್ನೋದೇ ಆಗ್ತದೆ ಹೊರತು. ಯಾಕಂದರೆ ಅವರೆಲ್ಲ AC ಮನೆಯಲ್ಲಿ ಇರ್ತಾರೆ, AC ಆಫೀಸಲ್ಲಿ ಇರ್ತಾರೆ, AC ಬಂಗ್ಲಿ. ಬಡವರು ಅಡ್ಡಾಡ್ತಕ್ಕಂಥವ್ರು 10 ರೂಪಾಯಿ ಕೊಟ್ಟು ಆಟೋದಲ್ಲಿ ಅಡ್ಡಾಡೋರು ಆಗ್ಬೋದು, ಬಸ್ಸಲ್ಲಿ ಬರೋರು, ನಡ್ಕೊಂಡು ಬರೋರು. ಎಷ್ಟು ಅವರ ಆರೋಗ್ಯದ ಬಗ್ಗೆ ಇವತ್ತು ಜಾಗತಿಕ ತಾಪಮಾನ ಎಷ್ಟು ಆಗಿದೆ ಅಂದರೆ ಅದು ಚಿತ್ರದುರ್ಗ ಜಿಲ್ಲೆ ಅಂತಕ್ಕಂಥದಕ್ಕೆ ಯಾವುದೇ ರೀತಿಯಾದ ಒಂದು ಇಲ್ಲಿ ನಮಗೆ ರಕ್ಷಣೆ ಇಲ್ಲ. ಅಕಾಲಿಕವಾದ ಮಳೆ ಬರುತ್ತೆ, ಮಳೆನೇ ಬರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಚಿತ್ರದುರ್ಗದಲ್ಲಿ ಅಲ್ಪ ಸ್ವಲ್ಪ ವಾಣವಿಲ್ಲ ಸಾಗರದಿಂದ ನೀರು ಬಂದು ಅಲ್ಲಿ ಇಲ್ಲಿ ಒಂದಷ್ಟು ಗಿಡಗಳಾದ್ರೂ ಹಿಂಗೆ ಹಚ್ಚಿಗಿರುವಂಥ ಪರಿಸ್ಥಿತಿಯಲ್ಲಿ ಆ ಮರಗಳನ್ನು ನಾಶ ಮಾಡಿ ನೋಡಿ, ಈ ಊರಿಗೆ ಬರುವಂಥ ಕರ್ತವ್ಯಕ್ಕೆ ಹಾಜರಾಗ್ತಕ್ಕಂಥವ್ರು ಎಲ್ಲರೂ 3 ವರ್ಷ 2 ವರ್ಷ ಇರ್ತಕ್ಕಂಥವ್ರು, ಜಿಲ್ಲಾಧಿಕಾರಿ ಇರ್ಬೋದು, ಅರಣ್ಯಾಧಿಕಾರಿ. ನಾವು ಈ ನೆಲದ ನಾಗರಿಕರು. ನಾನು ಚಿತ್ರದುರ್ಗ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಸುಮಾರು 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ರು, PUC ಮತ್ತು ಡಿಗ್ರಿಯನ್ನು ಮಾಡಿದ್ರು. ಮತ್ತು ಅವತ್ತಿಂದ ಇವತ್ತಿನವರೆಗೂ ಈ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ಈ ನಗರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕಂದ್ರೆ ಇವರು ಕೆಲಸಕ್ಕೆ ಬಂದಂಥವರು ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಮಾನವೀಯತೆಗೆ ಘನತೆ ತಕ್ಕಂಥಲ್ಲ. ಯಾರಾದ್ರೂ ಒಬ್ಬ ರೈತ ಅವನೇನಾದ್ರೂ ಮನೆ ಕಟ್ಟೋದಕ್ಕೆ ಒಂದು ಹುಣಸೆ ಮರ, ಒಂದು ಬೇವಿನ ಮರ ಕಡಿದ್ರೆ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಇವರು ಅಧಿಕೃತವಾಗಿ ಸರ್ಕಾರದ ಇಲಾಖೆಗಳನ್ನ ಮತ್ತೆ ಕಾನೂನುಗಳನ್ನು ಬಳಸಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಜನರ ಅಹವಾಲುಗಳನ್ನೇ ಕೇಳಿದೆ. ಚಿತ್ರದಲ್ಲಿ 100 ಸಂಘ ಸಂಸ್ಥೆಗಳಿದ್ದಾವೆ. ಯಾರ ಅಹವಾಲುಗಳನ್ನು ಕೇಳಿದೆ, ಯಾರ ಅಭಿಪ್ರಾಯಗಳನ್ನು ಕೇಳಿದೆ, ಪರಿಸರಾಸಕ್ತರ ಒಪ್ಪಿಗೆಯನ್ನು ಪಡೆದಿದ್ದೇನೆ. ಇವರು ಬೇಕಾದಾಗ ಬಿಲ್ಡಿಂಗ್ ಕಟ್ಟೋದು ನೋಡಿ. ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಟ್ತೀನಿ ಅಂದ್ರು, ಇವಾಗ 50-60 ಕೋಟಿ ದುಡ್ಡು ವೇಸ್ಟ್ ಆಯ್ತು. ಮತ್ತೆ ಅದನ್ನ ಮೆಡಿಕಲ್ ಕಾಲೇಜ್ ಯಾರಪ್ಪನ ದುಡ್ಡು ಅಂತ ಇವರೆಲ್ಲ ಹಿಂಗ್ ಮಾಡ್ತಾರ. ಕಳೆದ 5-6 ವರ್ಷಗಳಿಂದ ಏನು ರಸ್ತೆ ಅಗಲೀಕರಣ ನೆಪದಲ್ಲಿ ಚಿತ್ರದುರ್ಗದಲ್ಲಿ ಬಹುತೇಕ ಗಿಡ ಮರಗಳನ್ನು ಕಡಿದು ಇವತ್ತು ಇಲ್ಲಿನ ವಾತಾವರಣವನ್ನು ಸಂಪೂರ್ಣವಾಗಿ ಬಯಲು ಸೀಮೆ ಮಾಡುವಲ್ಲಿ ಯಶಸ್ವಿಯಾದಂಥವರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರ ಒಂದು ಡಿಗ್ರಿ ಕಾಲೇಜನ್ನು ನೀವು ವಿರೋಧಿಗಳು ಅಂತ ನಮ್ಮ ಪರಿಸರವಾದಿಗಳಿಗೆ ಹೇಳುವಂಥ ಇವರು ಇಲ್ಲೇ ಪಕ್ಕದಲ್ಲೇ ಇರ್ತಕ್ಕಂತಹ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ರಸ್ತೆ ಅಗಲೀಕರಣ ನೆಪದಲ್ಲಿ ಇದ್ದಂತಹ ಕಾಂಪೌಂಡು ಮತ್ತು ಮರಗಳನ್ನು ಕಡಿದ್ರು, ಹೊಡೆದಾಕಿದ್ರು ಕಾಂಪೌಂಡ್ನ. 4-5 ವರ್ಷ ಆದರೂ ಕೂಡ ಕಾಂಪೌಂಡು ಕಡ್ದಲೇ ಇರತಕ್ಕಂತಹ ದುರಾಡಳಿತದ ಅಧಿಕಾರಿಗಳು ಇವತ್ತು ಇಲ್ಲಿ ಏನು ಡಿಗ್ರಿ ಕಾಲೇಜನ್ನು 200ಕ್ಕೂ ಹೆಚ್ಚು ಮರಗಳಿರ್ತಕ್ಕಂತಹ ಜಾಗದಲ್ಲಿ ಕಟ್ಟಬೇಕು ಅಂತ ಹೋಗ್ತಿರ್ತಕ್ಕಂಥ ವಾತಾವರಣ ನೋಡಿದ್ರೆ ಇಲ್ಲೇ ಒಂದು ಕಾಂಪೌಂಡನ್ನು ಕಟ್ಟಿ ಗಿಡ ಮರಗಳನ್ನ ಹಾಕಿ ಬೆಳೆಸ್ಲಿಕ್ಕಾಗಲಿಲ್ಲ, ಉಳಿಸ್ಲಿಕ್ಕಾಗಲಿಲ್ಲ, ಇವ್ರಿಗೇನಾಗಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ. ಇವತ್ತು ಇವರ ಒಂದು ಏನು ಪರ್ಸೆಂಟೇಜಿನ ಹಣಕ್ಕಾಗಿ ಏನು ಬಿಡುಗಡೆ ಆಗ್ತಕ್ಕಂತಹ ಹಣದ ಪರ್ಸೆಂಟೇಜಿನ ಹಣಕ್ಕಾಗಿ ಇವರಿಗೆ ಆಸಕ್ತಿ ಇದೆಯೋ ಹೊರತು ನಿಜವಾಗ್ಲೂ ಇವರಿಗೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಾಗಿರ್ಬೋದು, ಅಲ್ಲಿನ ಪರಿಸರ ಆಗಿರ್ಬೋದು, ಸಾರ್ವಜನಿಕರು ವಾಕಿಂಗ್ ಮಾಡೋರಿದ್ದಾರೆ, ಅಲ್ಲಿ ವಯೋವೃದ್ಧರು ಪ್ರತಿದಿನ ವಾಕಿಂಗ್ ಮಾಡ್ತಾರೆ, ವಿದ್ಯಾರ್ಥಿಗಳು ಗಿಡ ಮರದ ಕೆಳಗಡೆ ಕುತ್ಕೊಂಡು ಓದ್ಕೊಳ್ತಾರೆ. ಅಂತಹ ಪರಿಸ್ಥಿತಿಯನ್ನು ಇವರು ಸರಿಯಾದ ರೀತಿಯಲ್ಲಿ ಚಿತ್ರದುರ್ಗದ ನಾಗರಿಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಕೂರಿಸಿ ಒಂದು ಕಡೆ ಒಂದು ಸಭೆಯನ್ನ ಕರೆದು ಇಲ್ಲಿ ಕಟ್ಬೋದೋ ಬೇಡ ಅನ್ನುವಂಥ ತೀರ್ಮಾನಕ್ಕೂ ಸಮೇತ ಈ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಬದ್ಧತೆ ಇಲ್ಲದಂತೆ ಅವೈಜ್ಞಾನಿಕವಾದಂತಹ ಏನು ಈ ಕಾಮಗಾರಿಗೆ ಕೈ ಹಾಕಿದರೆ, ನಾನು ವೈಯಕ್ತಿಕವಾಗಿ
ಈ ವಿಚಾರವಾಗಿ ಏನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಯಾವ ರೀತಿ ಪಣ ತೊಟ್ಟು ಹೋರಾಟವನ್ನು ಮಾಡಿದೆ ಅದಕ್ಕಿಂತ ಎರಡರ ಭಾಗದಷ್ಟು ನಾನು ಈ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ.